ಲುಕ್ ಇಲ್ಲ ಪ್ರೊಫೈಲ್ ಅಲ್ಲೇ ಬರುತ್ತಾ ಲುಕ್ ಮಾತ್ರ ಇದೆ ಸರ್. ಮಾಸ್ತಿಗುಡಿಯಲ್ಲಿ ರೊಮ್ಯಾಂಟಿಕ್ ಅನ್ನೋದು ಭಾಳ ಜಾಸ್ತಿನೇ ಇದೆ. ಹಾಗಾಗಿ ಇದು ಸಿನಿಮಾದ ಈಗ ಶೂಟ್ ಮಾಡ್ತಾ ಇರೋ ಸಾಂಗು ಸಿನಿಮಾದ ಈ ಒಂದು ಬೇಸ್ ಸಾಂಗ್ ಆಗಿಂದರೆ ಸಿನಿಮಾದ ಒಂದು ಇಡೀ ಸಿನಿಮಾದಲ್ಲಿ ಕ್ಯಾರಿ ಆಗುವಂಥ ಒಂದು ಬ್ಯೂಟಿಫುಲ್ ಸಾಂಗ್ ಇದು, ಒಂದು ಕೀ ಸಾಂಗ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಆ ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ ಅದು ಹೇಗೆ ಅಂತ ಒಂದು ತುಂಬ ರೊಮ್ಯಾಂಟಿಕ್ ಆದ ಒಂದು ಹಾಡನ್ನು ಸಾಧು ಕೋಕಿಲ ಅವರು ಕಂಪೋಸ್ ಮಾಡಿದ್ದಾರೆ. ಮಾಸ್ತಿಗುಡಿ ಎಲ್ಲ ಹಾಡುಗಳು ನಿಮಗೆ ಬಹಳ ಸಂಜು ವೆಟ್ಸ್ ಗೀತ, ನನ್ನ ಸಂಜು ವೆಟ್ಸ್ ಗೀತ ಮೈನಾಗಿಂತ ಅದ್ಭುತವಾದ ಹಾಡುಗಳು, ಅರಮನೆಗಿಂತ ಅದ್ಭುತವಾದ ಹಾಡುಗಳು ಮಾಸ್ತಿಗುಡಿಲಿದೆ. ಸೊ ಶೂಟಿಂಗ್ ಮಾಡ್ತಾ ಇರುವಾಗಲೇ ನನ್ನ ಎಲ್ಲ ಟೆಕ್ನಿಷಿಯನ್ಸ್ ಕೇಳಿದವರೆಲ್ಲ ಅದ್ಭುತವಾದ ಹಾಡು ಸರ್ ಅಂತ ಎಲ್ಲರೂ ತುಂಬ ಖುಷಿಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಭಾಳ ಚೆನ್ನಾಗಿ ಶ್ರೇಯಾ ಘೋಷಲ್ ಅವರು ಮತ್ತು ಸೋನು ನಿಗಮ್ ಹಾಡಿದ್ದಾರೆ ಈ ಹಾಡನ್ನು. ಇದಕ್ಕೆ ನಮ್ಮ ಹೀರೋ ದುನಿಯಾ ವಿಜಯ್ ಸರ್ ಮತ್ತು ಅಮೂಲ್ಯ ಮೇಡಮ್ ಇಬ್ಬರು ಈ ಹಾಡಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ಗಳಿದ್ದಾರೆ, ಒಂದು ಕೃತಿ ಕರಬಂದ್ ಅವರು ಮತ್ತೊಂದು ಅಮೂಲ್ಯ ಅವರು. ಸೊ ಅಮೂಲ್ಯ ಅವರು ಅಭಿನಯ ಮಾಡುವಂಥ 2 ಹಾಡುಗಳ ಸಿನಿಮಾದಲ್ಲಿದೆ, ಒಂದು ಹುಡುಗ ಇನ್ನೊಂದು ಹುಡುಗಿ ಅನ್ನೋ ಒಂದು ಹಾಡು. ಹಾಗೆ ಶ್ರೇಯಾ ನಮ್ಮ ಇವರಿಗೆ ಕೃತಿ ಕರಬಂದ್ ಅವ್ರಿಗೂ ಕೂಡ 2 ಡ್ಯೂಯೆಟ್ ಇದೆ. ಬಹಳ ಬ್ಯೂಟಿಫುಲ್ ಆದ ಹಾಡುಗಳು ಈ ಸಿನಿಮಾದಲ್ಲಿ. ನಿಮ್ಮೆಲ್ಲರ ಜೊತೆ ನಾನಿವತ್ತು ನಿಜಕ್ಕೂ ಬಹಳ ಇಷ್ಟಪಟ್ಟು ಹಂಚ್ಕೊಳ್ಳೋಂಥ ಒಂದು ವಿಚಾರ ಅಂತಂದರೆ, ನಾವು ಮಾಡಿದ ಹೋಮ್ ವರ್ಕ್ ಅಂದರೆ ಅರಮನೆ ಆಡಿಯೋ ಚೆನ್ನಾಗಿತ್ತು, ಸಂಜು ವೆಟ್ಸ್ ಗೀತ ಆಡಿಯೋ ಅದಕ್ಕಿಂತ ಚೆನ್ನಾಗಿತ್ತು, ಮೈನಾ ಆಡಿಯೋ ಅದಕ್ಕಿಂತ ಚೆನ್ನಾಗಿತ್ತು, ಮಾಸ್ತಿಗುಡಿ ಆಡಿಯೋ ಇದೆಲ್ಲದಕ್ಕಿಂತ ಚೆನ್ನಾಗಿದೆ. ಸೊ ಹಾಗಾಗಿ ಜೇಂಕಾರ್ ಆಡಿಯೋ ಕಂಪ್ನಿಯವರು ಮಾಸ್ತಿಗುಡಿಯನ್ನು ಕನ್ನಡ ಚಿತ್ರರಂಗದಲ್ಲಿ ನಿಜಕ್ಕೂ ನಾನು ಇಲ್ಲಿವರೆಗೂ ಪಡೆಯದಂಥ ಒಂದು ಮೊತ್ತಕ್ಕೆ ತಗೊಂಡಿದ್ದಾರೆ, ಮಾರಾಟ ಆಗಿದೆ. ಸರಿಸುಮಾರು 45 ಲಕ್ಷ ಕೊಟ್ಟು ಜೇಂಕಾರ್ ಕಂಪ್ನಿ ನಮ್ಮ ಆಡಿಯೋನ ಪರ್ಚೇಸ್ ಮಾಡಿದೆ. ಅದು ತುಂಬ ಖುಷಿ ಪಡುವಂಥ ವಿಚಾರ. ಯಾಕೆಂದರೆ ಇತ್ತೀಚೆಗೆ ಒಂದು ಆಡಿಯೋ ಕಂಪ್ನಿ ಹತ್ರ ಹೋಗಿ ನಮ್ಮ ಸಿನಿಮಾ ಹಾಡು ಕೇಳಿಸ್ತೀವಿ ಅಂತಂದರೆ ಅವರು 3 ಲಕ್ಷ 4 ಲಕ್ಷ 5 ಲಕ್ಷ 9 ಲಕ್ಷ ಸರ್ ಲಾಸ್ಟು ಸರ್. ಇದು ವರ್ಕೌಟ್ ಆಗೋಲ್ಲ ಸರ್, ಆಡಿಯೋ ಎಲ್ಲ ಏನು ಸರ್ ಸೇಲ್ಸ್ ಇಲ್ಲಲ್ಲ ಸರ್, ಬರೀ ಡಿಜಿಟಲ್ ಸರ್, ಏನೇನೋ ಕಥೆಗಳಿರುತ್ತೆ. ಅಂತಹ ಕಥೆಗಳ ಮಧ್ಯೆ ಜೇಂಕಾರ್ ಕಂಪನಿಯವರು ನಮ್ಮ ಹಾಡನ್ನು ಕೇಳಿ ಬಹಳ ಅದ್ಭುತವಾದ ಹಾಡುಗಳು ಅಂತ ಇಷ್ಟಪಟ್ಟು ಅತಿ ಹೆಚ್ಚು ದೊಡ್ಡ ಮೊತ್ತಕ್ಕೆ ನಮ್ಮ ಆಡಿಯೋನ ತೊಗೊಂಡಿದ್ದಾರೆ. ನಿಜಕ್ಕೂ ನಾನು ತುಂಬ ಖುಷಿ ಪಡುವಂಥ ವಿಚಾರ ಇದೆ. ಯಾಕೆಂದರೆ ಇದು ನಮಗೆ ಸಿಕ್ಕ ಒಂದು ಬಹುಮಾನ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಹಳ ಕಷ್ಟಪಟ್ಟು ಆಡಿಯೋ ಮಾಡಿರ್ತೀವಿ. ಒಂದು ಸಾಂಗ್ ಕಂಪೋಸ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಎಲ್ಲೆಲ್ಲೋ ಕೂತ್ಕೊಂಡು ಎಷ್ಟೆಷ್ಟೊತ್ತು ರಾತ್ರಿಯಲ್ಲಿ ಎಲ್ಲೋ ಹೊಡೆದಾಗೆಲ್ಲ ಫೋನ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡಿಕೊಂಡು ಕಾಡ್ಗೋಗಿ ಕೂತಿದ್ವಿ ಈ ಆಡಿಯೋನ ಕಂಪೋಸ್ ಮಾಡೋದಕ್ಕೆ. ಕಂಪೋಸ್ ಆದಮೇಲೆ ಅದಕ್ಕೆ ತಕ್ಕ ಲಿರಿಕ್ ಆ ಟ್ಯೂನ್ಗೆ ಬೀಳಲಿಲ್ಲ ಅಂತಂದರೆ ಆ ಸಾಂಗಿಗೆ ವ್ಯಾಲ್ಯೂ ಬರೋಲ್ಲ. ಸೊ ಸರಿಸುಮಾರು ಅದೆಷ್ಟು ದಿನಗಳು ನಾನು ಕವಿರಾಜ್ ಕೂತಿದ್ದೀವಿ ಅನ್ನೋದು ನಿಜಕ್ಕೂ ನಮಗೆ ಲೆಕ್ಕ ಹಾಕೋಕ್ಕಾಗದಿರೋಂಥ ಒಂದು ವಿಷಯ. 5 ಹಾಡುಗಳನ್ನು ಕವಿರಾಜ್ ಅವರು ಅದ್ಭುತವಾಗಿ ಬರ್ತಿದ್ದಾರೆ. ಪ್ರತಿ ಹಾಡಿನ ಲಿರಿಕ್ ಕೂಡ ಭಾಳ ಒಂದು ಚಿನ್ನ ಅಂತಲೇ ಹೇಳ್ಬೋದು. ಯಾಕಂದ್ರೆ ಕೇಳಿದವರೆಲ್ಲ ಹೇಳ್ತಾರೆ ಏನು ರೀ ಲಿರಿಕ್ ಇದು, ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ಕವಿರಾಜು ಅಂತ. ಅಂತಹ ಒಳ್ಳೆಯ ಹಾಡುಗಳು ಮಾಸ್ತಿಗುಡಿಲಿದೆ. ಈಗ ಕಂಟಿನ್ಯೂಸ್ ಆಗಿ ನಾನು 3 ಸಾಂಗನ್ನು ಶೂಟ್ ಮಾಡ್ತೀನಿ. ಸಿನಿಮಾದ ಎಲ್ಲ ಪೋರ್ಷನ್ಸು ಶೂಟಿಂಗ್ ಮುಗಿದಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮತ್ತು 4 ಹಾಡುಗಳು ಮಾತ್ರ ಬ್ಯಾಲೆನ್ಸ್ ಇದೆ. ಈಗ 4 ಹಾಡುಗಳನ್ನು ಶೂಟ್ ಮಾಡ್ತಾಯಿದ್ದೀನಿ. ನಂತರ ದಿನಗಳಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತೀನಿ. ಸೊ ನವಂಬರ್ನಲ್ಲಿ ನಿಮ್ಮ ಮುಂದೆ ಮಾಸ್ತಿಗುಡಿ ಬರುತ್ತೆ. ಖಂಡಿತ ನಿಮ್ಮೆಲ್ಲರ ಭರವಸೆ, ನನ್ನ ಎಲ್ಲ ಕನ್ನಡ ಚಿತ್ರ ರಸಿಕರ ಭರವಸೆಯನ್ನು ಗಮನದಲ್ಲಿಟ್ಕೊಂಡು ನಾವು ಒಂದು ಒಳ್ಳೆಯ ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸಿನಿಮಾ ನಿಮ್ಮನ್ನು ನಿಜವಾಗ್ಲೂ ಕಾಡುತ್ತೆ, ಸಿನಿಮಾ ನಿಮ್ಮನ್ನು ನಿಜವಾಗ್ಲೂ ಖುಷಿ ಕೊಡುತ್ತೆ, ಸಿನಿಮಾ ಮಾಸ್ತಿಗುಡಿ ನಿಮಗೆ ನಿಜವಾಗ್ಲೂ ಸಂತೋಷ ಕೊಡುತ್ತೆ ಅನ್ನೋ ನಂಬಿಕೆ ಭರವಸೆ ಎಲ್ಲ ನನಗಿದೆ. ಖಂಡಿತ ವೆಯ್ಟ್ ಫಾರ್ ಮಾಸ್ತಿಗುಡಿ. ಅತಿ ಶೀಘ್ರದಲ್ಲಿ ಹಾಡುಗಳನ್ನು ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಮೈಟ್ ಬಿ ಇನ್ ನೆಕ್ಸ್ಟ್ ಮಂತಲ್ಲಿ ಆಡಿಯೋ ಆಚೆ ಬರುತ್ತೆ. ಅಲ್ಲಿವರೆಗೂ ಪ್ಲೀಸ್ ಕೀಪ್ ಬ್ಲೆಸ್ಸಿಂಗ್ ಅಸ್. ಥ್ಯಾಂಕ್ ಯು ಸೊ ಮಚ್. ಕಲೈ ಮಾಸ್ಟ್ರು ಈ ಸಾಂಗನ್ನು ಮಾಡ್ತಿದ್ರು. ಕಲೈ ಮಾಸ್ಟ್ರು ಆ್ಯಕ್ಚುಲಿ ಸಿನಿಮಾದ ಬಹುತೇಕ ಹಾಡುಗಳನ್ನು ಅವರೇ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಇಮ್ರಾನ್ ಸರ್ದಾರಿ ಅವರು ಒಂದು ಸಾಂಗ್ ಮಾಡ್ತಾಯಿದ್ದಾರೆ. ಭಾಳ ಅದ್ಭುತವಾದ ಒಂದು ವ್ಯವಸ್ಥೆಯನ್ನು, ಅಂದರೆ ಭಾಳ ಹೆಚ್ಚು ಖರ್ಚನ್ನು ಪ್ರೊಡ್ಯೂಸರ್ ಮಾಡಿ ಒಳ್ಳೊಳ್ಳೆ ಸೆಟ್ಸ್ ಆಗಿ ತುಂಬ ಚೆನ್ನಾಗಿ ಬರ್ತಿದೆ. ಅಮೂಲ್ಯ ಅವರು ಭಾಳ ಒಳ್ಳೆ ನಟಿ, ಕರ್ನಾಟಕದಲ್ಲಿ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರುವಂಥ ನಾಯಕಿ. ಈ ಸಿನಿಮಾದಲ್ಲಿ ಭಾಳ ಒಂದು ಬ್ಯೂಟಿಫುಲ್ ಟ್ರೆಡಿಷನಲ್ ಲುಕ್ಕಲ್ಲಿ ಅವ್ರನ್ನ ನಾವು ತೋರಿಸ್ತಾ ಇದ್ದೀವಿ. ಚೆನ್ನಾಗಿದೆ. ಜೊತೆಗೆ ನನ್ನ ಫೇವ್ರೆಟ್ ಕ್ಯಾಮ್ರಾಮನ್ ಸತ್ಯ ಹೆಗಡೆ ಅವರು ಈ ಸಿನಿಮಾನ ಇದು ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ದಾರೆ. ಎಡಿಟರ್ ಜೋನಿಯರ್ ಶಾ ಎಡಿಟ್ ಮಾಡ್ತಾಯಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ನಾನು ನಿಮ್ಮೆಲ್ಲರ ಮುಂದೆ ಹೇಳಬೇಕು, ನನ್ನ ಪ್ರೊಡ್ಯೂಸರ್ ಸುಂದರ್ ಪಿ ಗೌಡರು ಭಾಳ ಹೆಚ್ಚಿನ ಹಣವನ್ನು ನನ್ನನ್ನು ನಂಬಿ ಈ ಸಿನಿಮಾ ಮೇಲೆ ವೆಚ್ಚ ಮಾಡ್ತಾಯಿದ್ದಾರೆ.
ಖಂಡಿತ ಇಟ್ ಬಿ ಎ ಗುಡ್ ಫಿಲ್ಮ್. ಜೊತೆಗೆ ನನ್ನ ಹೀರೋ ದುನಿಯಾ ವಿಜಯ್ ಸರ್, ಹಾಗೆ ಹೀರೋಯಿನ್ಸ್ ಕೃತಿಕರ್ ಬಂಡ ಆ್ಯಂಡ್ ಅಮೂಲ್ಯ ಆ್ಯಂಡ್ ಎಲ್ಲ ಕ್ಯಾಸ್ಟ್ರು ಇಡೀ ಸಿನಿಮಾದಲ್ಲಿ. ಯಾಕೆಂದರೆ ಕನ್ನಡದಲ್ಲಿರುವಂಥ ಅಷ್ಟು ಜನ ಮೇರು ನಟರನ್ನ ಇಟ್ಕೊಂಡು ಮಾಡ್ತಾವಂಥ ಸಿನಿಮಾ. ರಂಗಾಯಣ ರಘು ಸರ್ ಆಗ್ಬೋದು, ತಬಲಾ ನಾಣಿ ಆಗ್ಬೋದು, ಸಾಧು ಕೋಕಿಲ, ಬುಲೆಟ್ ಪ್ರಕಾಶ್, ಬಿ ಜಯಶ್ರೀ ಅವರು, ಸುಹಾಸಿನಿ ಮೇಡಮ್, ಈ ದೊಡ್ಡ ಬಳಗನೇ ಇದೆ, ದತ್ತಣ್ಣ, ಎಷ್ಟೊಂದು ಜನ ಇದ್ದಾರೆ ಸಿನಿಮಾದಲ್ಲಿ. ಇಷ್ಟೊಂದು ದೊಡ್ಡ ಕ್ಯಾಸ್ಟಿಂಗ್ನ ಹಾಕ್ಕೊಂಡು ಇಷ್ಟು ಬೇಗ ಸಿನಿಮಾ ಮುಗಿಸ್ತಾ ಇದ್ದೀವಿ ಅನ್ನೋದು ನಿಜಕ್ಕೂ ಒಂದು ಹೆಮ್ಮೆ ವಿಷಯ. ಜೊತೆಗೆ ಇದೆಲ್ಲದಕ್ಕೂ ಮೀರಿದ್ದು ನನ್ನ ಪ್ರೊಡ್ಯೂಸರ್ ಸಪೋರ್ಟ್ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್. ಖಂಡಿತ ಮಾಸ್ತಿಗುಡಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಚೆನ್ನಾಗಿದೆ. ಚಿಕ್ಕದಾಗಿ ಮಾಡೋದು ತುಂಬ ಮೇಲೆ Rolling. Okay, rolling. ಇದು ಒಂದು 2 ಡೇಸಿಂದ ಶೂಟ್ ಮಾಡ್ತಾಯಿದ್ದೆ ಸರ್ ಮಾಸ್ತಿಗುಡಿ ಸಾಂಗ್ನ. ಇದೊಂದು ರೊಮ್ಯಾಂಟಿಕ್ ಸಾಂಗು. ಕ್ಯೂಟಾಗಿ ಅಮೂಲ್ಯ ಮೇಡಮ್ ಹಾಗೂ ವಿಜಯ್ ಸರ್ ತುಂಬ ಮುದ್ದಾಗಿ ಕಾಣ್ತಾರೆ ಸ್ಕ್ರೀನ್ ಮೇಲೆ. ಸೆಟ್ಗಳು ಒಂದು 3 ಥರ ವೆರೈಟಿ ಥಿಂಕ್ ಮಾಡ್ತಾಯಿದ್ವಿ. ಇದು 3ನೇ ದಿವಸ. ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಾಯಿದ್ದೀನಿ ಸರ್. ಏನಕ್ಕಂದರೆ ಸಾಧು ಸರ್ ತುಂಬ ದಿವಸ ಆದಮೇಲೆ ಈ ಪಿಕ್ಚರ್ ಮ್ಯೂಸಿಕ್ ಮಾಡ್ತಾಯಿದ್ದಾರೆ. ತುಂಬಾ ಅದ್ಭುತವಾಗಿದೆ ಸಾಂಗ್ಸ್ಗಳು, ಒಂದಕ್ಕಿಂತ ಒಂದು. ಇದಕ್ಕೆ ಮುಂಚೆ ಯಲ್ಲಾಪುರದಲ್ಲಿ ಒಂದು ಸಾಂಗ್ ಮಾಡಿದ್ವಿ, ಅದಾದಮೇಲೆ ಈ ರೊಮ್ಯಾಂಟಿಕ್ ಸಾಂಗು, ಒಂದು ಮಾಂಟೇಜ್ ಸಾಂಗು, ಒಂದೊಂದು ವೆರೈಟಿ ಇದೆ. ತುಂಬಾ ಚೆನ್ನಾಗಿದೆ ಸಾಂಗ್ಸ್ಗಳಲ್ಲಿ. ಅದಕ್ಕೆ ತಕ್ಕಂತೆ ಕ್ಯಾಮ್ರಾಮ್ಯಾನು ಅವ್ರದ್ದೇನಂದ್ರೆ ಆ ಫ್ರೇಮ್ಗೆ ಏನು ಮುತ್ತು ತೋರಿಸ್ಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿ. ನಾಗಶೇಖರ್ ಸರ್, ಆಮೇಲೆ ಪ್ರೊಡ್ಯೂಸರ್ ಸರ್, ಇವರೆಲ್ಲ ಒಂದು ಕೊರಿಯೋಗ್ರಾಫರ್ ಏನೇ ನೆನೆಸ್ಕೊಂಡ್ರು ಕನಸು ನೆನೆಸ್ಕೊ ಅದನ್ನ ನೆರವೇರ್ಸೋದು ಯಾರೋ ಒಂದು ಕ್ಯಾಮ್ರಾಮನ್, ಪ್ರೊಡ್ಯೂಸರ್. ಅದು ತುಂಬಾ ಸಪೋರ್ಟ್ ಆಗೋದು, ತುಂಬಾ ಚೆನ್ನಾಗಿ ಮಾಡಿಬಿಡ್ತದೆ ಸರ್. ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಒಂದು ಪ್ಲೆಸೆಂಟ್, ಇಬ್ಬರು ಒಂದು ಮುದ್ದಾಡೋ ಅಂಥ ಸಾಂಗ್, ರೊಮ್ಯಾನ್ಸ್, ಒಬ್ರಿಗೊಬ್ರು ಬಾಂಡಿಂಗ್ ಇರೋಂಥ ಸಾಂಗ್. ತುಂಬಾ ಚೆನ್ನಾಗಿ 3 ಥರ ಸೆಟ್ ಆಗಿ ಮಾಡ್ತಾಯಿದ್ವಿ. ಈ ಸಾಂಗಲ್ಲಿ ಡ್ಯಾನ್ಸ್ ಅನ್ನೋದಕ್ಕಿಂತ ರೊಮ್ಯಾಂಟಿಕ್ ಜಾಸ್ತಿ ಇರುತ್ತೆ. ಇಬ್ಬರು ಒಳಗಿರೋ ಫೀಲಿಂಗ್ಸ್ನ ತೋರಿಸ್ಬೇಕು. ಲೈನ್ಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾರೆ ಕವಿರಾಜ್ಗಳು. ನೀವೇ ಕೇಳಿದ್ರೆ ಇನ್ನೊಂದ್ಸಲ ಕೇಳಬೇಕು ಮತ್ತು ಖಂಡಿತವಾಗಿ ಅನಿಸುತ್ತೆ. ಏನಕಂದ್ರೆ ಒಂದೊಂದು ಸಾಂಗು ನಾವು ಕೇಳ್ತಾ ಇದ್ದಂಗೆ ನಮಗೆ ಇನ್ನೂ 10 ಸಲ ಕೇಳಬೇಕಂತ ಫೀಲ್ ಆಗ್ತದೆ ಮಾಡೋವಾಗ. ಅದೇ ಹೇಳೋದು, ಇದರಲ್ಲಿ ಯಾವುದೋ ಮ್ಯೂಸಿಕ್ ಒಂದು ಹೈಲೈಟಾ, ಲಿರಿಕ್ ಹೈಲೈಟಾ, ಯಾವುದನ್ನೂ ಹೇಳೋಕ್ಕಲ್ಲ. ಒಂದಕ್ಕೊಂದು ಆ ಥರ ಬ್ಲೆಂಡಾಗಿ ತುಂಬಾ ಕೇಳೋಕ್ಕೆ ಚೆನ್ನಾಗಿದೆ. ನೀವು ಕೇಳಿದಂಗೆ ಖಂಡಿತವಾಗ್ಲೂ ಮತ್ತೆ ಕೇಳಬೇಕು ಅನ್ಸುತ್ತೆ ಸಾಂಗ್ಸ್ಗಳು. ಸಿಂಗಲ್ ತಗೋಣ. ಬಾ 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 ಮುಂದ್ಗಡೆ ಜಾಗ ಒಂದು ಅಡ್ಡ ಈ ಕಡೆ ನೋಡ್ಬಿಡಿ, ಇಲ್ಲಿ ಕ್ಯಾಮ್ರಾ ನೋಡಿ, ಲೆನ್ಸ್ ನೋಡಿ, ಡೈರೆಕ್ಟ್ ಲೆನ್ಸ್ ನೋಡಿ.
ಲೆಫ್ಟಿಗೆ ಬಾ ಗುರು. ಬಾ 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 ಬಾ. ಯಾರ್ಯಾರು ನೋಡ್ಬೇಕು ಇವಾಗ? ಆಯ್ತು ಆಯ್ತು. ಎಲ್ರಿಗೂ ನಮಸ್ಕಾರ. ಇವತ್ತು ಮಾಸ್ತಿಗುಡಿ ಆಡಿಯೋ ರೈಟ್ಸ್ ತೊಗೊಂಡಿದ್ದೀನಿ. ನಾಗಶೇಖರ್ ಅಂದರೆ ನಮಗೆ ಒಂದು ಮ್ಯೂಸಿಕಲ್ ಡೈರೆಕ್ಟರ್. ಈ ಮ್ಯೂಸಿಕಲ್ ಡೈರೆಕ್ಟರ್ದು 3 ಸಿನಿಮಾನು ಹಿಟ್ ಆಗಿದೆ, ಸೂಪರ್ ಡೂಪರ್ ಹಿಟ್ ಆಗಿದೆ. ಅರಮನೆ ಇರ್ಬೋದು, ಸಂಜು ಬೆಟ್ಸ್ ಗೀತಾ ಇರ್ಬೋದು, ಮೈನಾ ಇರ್ಬೋದು. ಇವತ್ತು ಈ ಸಿನಿಮಾ ತೊಗೊಳೋಕೆ ನನಗೆ ಪ್ರೊಡ್ಯೂಸರ್ ಸುಂದರ್ ಅವರು, ವಿಜಿ ಸರ್ ಮತ್ತು ನಾಗಶೇಖರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಟು ಮಾಸ್ತಿಗುಡಿ. ಥ್ಯಾಂಕ್ ಯು. ಇದು ಅರ್ಧ ಕೋಟಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಯಾರು ಬರ್ರಪ್ಪ ಇಲ್ಲಿ. ಕಟ್ ಮಾಡು. ಹೊಸದಾ? ಇಲ್ಲ, ಹೊಸದಿದೆ. ಅಲ್ಲ ಬಾ ನೋಡು, ಬ್ಲೂ ಕವರ್, ಬ್ಲೂ ಬ್ಯಾಗ್ ಇದೆಯಲ್ಲ ಅಲ್ಲಿದೆ. ಓಡಿ ಪಟ್ನಕ್ಕೆ ಓಡು, ಇಂಥ ಟೈಮಿಗೆ ಓಡು. ಆರ್ಡರ್ ಪೇಮೆಂಟ್ ರೋಲಿಂಗ್. ETV ನ್ಯೂಸ್ ವೀಕ್ಷಕರು ಎಲ್ಲರಿಗೂ ನಿಮ್ಮ ಅಮೂಲ್ಯ ಮಾಡುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಗೌರಿ ಗಣೇಶ ಹಬ್ಬ ನಿಮ್ಮೆಲ್ಲರಿಗೂ ಖುಷಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅಣ್ಣ ರೈಟ್ ಸೈಡ್ ಇದೆ ನೋಡು. ಪೇಪರ್
1918ನಲ್ಲಿ ನಡೆಯುವಂಥ ಒಂದು ಪುಟ್ಟ ಕತೆ. ಸೊ ಹಾಗಾಗಿ ಇಡೀ ಸಾಂಗ್ ನನ್ನ ಪೋರ್ಷನ್ಸ್ ಎಲ್ಲ ಅದೇ ಥರ ಇರುತ್ತೆ, ಒಂದು ರೆಟ್ರೋ ಲುಕ್ನಲ್ಲೇ ಇರುತ್ತೆ. ಅದು ಒಂದು ಟ್ರೆಡಿಷ್ನಲ್ ಆಗಿ ಕಂಪ್ಲೀಟ್ ಮೂವಿ ನಾನು ಹೀಗೆ ಇರ್ತೇನೆ. ಇಟ್ ಈಸ್ ಅ ವಂಡರ್ಫುಲ್ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿದೆ. ಈ ಸಾಂಗ್ ಕೂಡ ತುಂಬ ಒಳ್ಳೆ ಪ್ಲೇಸ್ಮೆಂಟ್ನಲ್ಲಿದೆ. ತುಂಬ ಒಳ್ಳೆ ಸಾಂಗ್ ಇದು. ಆ್ಯಂಡ್ ನನ್ನ ವಿಜಯ್ ಸರ್ ಫಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಇದಾಗಿರುತ್ತೆ ಸಿನಿಮಾನಲ್ಲಿ. ಸೊ ಐ ಥಿಂಕ್ ಇಟ್ಸ್ ಕಮ್ಮಿಂಗ್ ಔಟ್ ರಿಯಲಿ ವೆಲ್. ನಾನು ಈ ಸಾಂಗನ್ನ ಕೇಳಿದ ತಕ್ಷಣ ಇಷ್ಟಪಟ್ಟೆ. ಆ್ಯಂಡ್ ಎಲ್ಲರಿಗೂ, ಇಡೀ ಟೀಮ್ಗೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫೇವ್ರೆಟ್ ಸಾಂಗ್. ಅಷ್ಟು ಮೆಲಡಿಯಸ್ ಆಗಿದೆ. ಆ್ಯಂಡ್ ನಾನು ಹೇಳೋಕ್ಕೆ ಇಷ್ಟಪಡೋದಂದರೆ, ನಾನು ಈ ಸಾಂಗ್ನ ಕೊಟ್ಟಿದ್ದಕ್ಕೆ ಸಾಧು ಸರ್ಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಆ್ಯಂಡ್ ಕವಿರಾಜ್ ಸರ್ ಲಿರಿಕ್ಸ್ ಬರೆದಿರೋದು. ಆ್ಯಂಡ್ ಅಫ್ಕೋರ್ಸ್ ಶ್ರೇಯಾ ಘೋಷಲ್ ಅವ್ರು ಹಾಡಿದ್ದಾರೆ. ಶ್ರೇಯಾ ಘೋಷಲ್ ಆ್ಯಂಡ್ ಸೋನು ನಿಗಮ್ ಅವರು. ಇಷ್ಟು ಮೆಲಡಿಯಸ್ ಸಾಂಗ್ ಆ್ಯಂಡ್ ಲಿರಿಕ್ ಕೂಡ ಅಷ್ಟು ಟಚ್ ಆಗುತ್ತೆ ಸಾಂಗ್ ಕಂಪ್ಲೀಟ್ ಈ ಸಿನಿಮಾನಲ್ಲೇ. ಸೊ ಆ ಥರದ್ದು ಒಂದು ಇದರಿಂದಾಗ ನನಗೆ ತುಂಬ ಖುಷಿ ಕೊಟ್ಟಂಥ ಸಾಂಗ್ ಇದು. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಸಾಂಗ್. ಡ್ಯಾನ್ಸ್ ಏನೂ ಇರಲ್ಲ ಈ ಸಾಂಗ್ನಲ್ಲಿ. ಕಂಪ್ಲೀಟ್ ಅವರಿಬ್ಬರು ಲವ್ ರೊಮ್ಯಾಂಟಿಕ್ ಸಾಂಗ್ ಥರನೇ ಕಂಟಿನ್ಯೂ ಆಗುತ್ತೆ. ಡ್ಯಾನ್ಸ್ ತುಂಬ ಅಂತಲ್ಲ, ಜಸ್ಟ್ ಎಕ್ಸ್ಪ್ರೆಷನ್ಸು. ನಾವು ಪ್ರತಿಯೊಂದರಲ್ಲೂ ಜಾಸ್ತಿ ಫೇಸು, ಎಕ್ಸ್ಪ್ರೆಷನ್ಸ್ ಈ ಥರದ್ರಲ್ಲೇ ನಡೆಯುವಂಥ ಒಂದು ಸಾಂಗ್. ಹೌದು ಸಿನಿಮಾಗೋಸ್ಕರ, ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೋಸ್ಕರ ಕಣ್ಣು, ಲೆನ್ಸ್ ಹಾಕ್ಕೊಂಡಿದ್ದೀನಿ ಅಂತ ಮೂಗ್ಪಟ್ಟು ಇದೆಲ್ಲ ಇಡೀ ಸಿನಿಮಾ ಹೀಗೆ ಕಂಟಿನ್ಯೂ ಆಗುತ್ತೆ. ಗೌರಿ ಹಬ್ಬ ಹೇಳಪ್ಪ ಅಣ್ಣ. ಓಕೆ ಸರ್, ಮಸ್ತಿಗುಡಿ నేను ಮುಕ್ತಾಯ ಹಂತಕ್ಕೆ ಬಂದಿದೆ ಶೂಟಿಂಗು. ಸೊ ಇವತ್ತು ಒಂದು ಸ್ಪೆಷಲ್ ಸಾಂಗ್ ಶೂಟ್ ಆಗ್ತಿದೆ, ರೊಮ್ಯಾಂಟಿಕ್ ನಂಬರ್ ನಿಮ್ದು ಮತ್ತು ಅಮೂಲ್ಯ ಅವರು. ಫಸ್ಟ್ ಟೈಮ್ ನಿಮ್ದು ಮತ್ತು ಅಮೂಲ್ಯ ಅವರು ಜೋಡಿ. ಸೊ ಹೇಗೆ ಬರ್ತಿದೆ, ಹೇಗಿದೆ? ತುಂಬ ಚೆನ್ನಾಗಿ ಬರ್ತಿದೆ. ಆಮೇಲೆ ತುಂಬಾ ಖರ್ಚು ಮಾಡಿ ಈ ಸೆಟ್ನ ನಮ್ಮ ಪ್ರೊಡ್ಯೂಸರ್ ಸುಂದರ್ ಅವರು, ಅಂದರೆ ಅವ್ರಿಗೊಂದು ಒಳ್ಳೆ ಪ್ಯಾಷನ್ ಇದೆ ಸಿನಿಮಾ ಮಾಡೋದ್ರ ವಿಷಯದಲ್ಲಿ ಮತ್ತು ಖರ್ಚು ಮಾಡೋ ವಿಷಯದಲ್ಲಿ. ಮುಂದೆ ನಿಂತು ಸಿನಿಮಾನ ಅವರೇ ಖುದ್ದಾಗಿ ಏನಾದರೂ ಸರಿ ಅಂತ ಈ ಖರ್ಚು ವೆಚ್ಚಗಳಿಗೆಲ್ಲ ಹಿಂದೆ ಮುಂದೆ ನೋಡಿದಿರೋ ಅಂಥ ನಮ್ಮ ಇಂಡಸ್ಟ್ರಿಲಿರುವ ಕೆಲವು ನಿರ್ಮಾಪಕರಲ್ಲಿ ಅವರು ಕೂಡ ಒಬ್ಬರು. ನಂಗೆ ಅದೊಂದು ಖುಷಿ ಯಾವಾಗಲೂ. ಅಂದರೆ ಸಿನಿಮಾ ಪ್ಯಾಷನ್ ಇರಬೇಕು. ಸಿನಿಮಾ ನಾನು ಇಷ್ಟರಲ್ಲೇ ಮಾಡ್ತೀನಿ ಅಷ್ಟರಲ್ಲೇ ಮಾಡ್ತೀನಿ ಅನ್ನೋಕ್ಕಿಂತ ಸಿನಿಮಾಗೋಸ್ಕರ ಸಿನಿಮಾ ಮಾಡ್ತೀನಿ ಅನ್ನೋದು ಮುಖ್ಯ. ತುಂಬ ಚೆನ್ನಾಗಿ, ತುಂಬ ದೂರಿಯ ಖರ್ಚು ನಮ್ಮ ಉಮೇಶ್ ಆರ್ಟ್ ಡಿಪಾರ್ಟ್ಮೆಂಟಿಂದ ಅವರು ತುಂಬ ಹಾರ್ಡ್ ವರ್ಕು. ಆಮೇಲೆ ನಮ್ಮ ಸತ್ಯ ಹೆಗಡೆ ಅವರು ಅವಾಗ ಎಲ್ರಿಗೂ ಗೊತ್ತಿರೋಂಗೆ ಆಯಪ್ಪ ಒಬ್ಬರು ನಿಜವಾಗ್ಲೂ ಒಂದು ದೊಡ್ಡ ಮೆಜಿಷಿಯನ್ ಅವರು. ಎಲ್ಲರೂ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಆ ಸಾಂಗಲ್ಲಿ ಅಂತ ನನಗೆ ಖುಷಿ ಇದೆ. ಮಸ್ತಿಗುಡಿಯಲ್ಲಿ ಈಗಾಗಲೇ ನೋಡಿದಾಗೆ ಬೇರೆ ಬೇರೆ ಗೆಟಪ್ಸ್ ಸಾಕಷ್ಟು ವೆರೈಟಿಯಾಗಿ ಕಾಣಿಸ್ತಾ ಇರ್ತೀರ. ಯಾವ ಥರ ಕ್ಯಾರೆಕ್ಟರ್? ಎಲ್ರಿಗೂ ಒಂದು ಕುತೂಹಲ ಇದೆ. ಅದೇನು ತುಂಬ ಏಜ್ ಗೆಟಪ್ ಮಾಡಿದ್ರಿ, ತಿರ್ಗಾ ಇದೊಂದು ಯಂಗ್ ಗೆಟಪ್ಪು, ಆಲ್ಮೋಸ್ಟ್ ಒಂದು 3-4 ಥರದ ಗೆಟಪ್ನ ಪ್ರಯತ್ನ ಪಟ್ಟಿದ್ದೀವಿ. ನಾನು ಕೂಡ ಕಾಯ್ತಾ ಇದ್ದೀನಿ ಅಷ್ಟು ಗೆಟಪ್ ಹೆಂಗೆ ಬರುತ್ತೆ ಅಂತ ನೋಡೋಕ್ಕೆ. ಒಂದು ಆ್ಯಕ್ಟ್ರಿಗೆ ಇದೊಂದು ಚಾಲೆಂಜ್ ಇದು. ಎಲ್ಲ ಕಂಪ್ಲೀಟ್ಲಿ ಏಜ್ಡ್ ಕ್ಯಾರೆಕ್ಟರ್ ಮಾಡಿ ತಿರ್ಗಾ ಯಂಗ್ ಕ್ಯಾರೆಕ್ಟರ್ ಮಾಡೋದು, ಎಲ್ಲ ಕ್ಯಾರೆಕ್ಟ್ರಲ್ಲೂ ಬದಲಾವಣೆ ಇಟ್ಕೊಳ್ಳೋದು, ಅದು ತುಂಬ ವಿಶೇಷ ಇದರಲ್ಲಿ. ಆಮೇಲೆ ಅಮೂಲ್ಯ ಅವರು ಎಲ್ಲರಿಗೂ ಗೊತ್ತಿರೋ ತುಂಬ ದೊಡ್ಡ ಒಳ್ಳೆ ಆರ್ಟಿಸ್ಟು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರ ಕಥೆಯಲ್ಲಿ ಬರೋ ಮಾಸ್ತಿಗುಡಿಯಲ್ಲಿ ಅವ್ರ ಭಾಗ ಏನು ಬರುತ್ತೆ ಕಥೆಯದು, ಅದು ತುಂಬ ನೆನಪಿನಲ್ಲಿ ಉಳಿಯುವಂಥ ಕೆಲವು ಸೀನ್ಗಳು ಎಲ್ಲರಿಗೂ ಇಷ್ಟ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬರಿಗೂ. ಅಂದರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಸಂಗೀತದ ಹಾಡು ಸಾಧು ಕೋಕಿಲ ಅವರು ಎಲ್ರಿಗೂ ಗೊತ್ತಿರೋಂಗೆ ಯಾರನ್ನ ಬೇಕಾದ್ರೂ ಹೋಗಿ ಹಿಡ್ಕೊಂಬಂದ್ಬಿಡ್ಬೋದು. ಸಾಧು ಕೋಕಿಲ ಹಿಡ್ಕೊಂಬರೋಕ್ಕಾಗಲ್ಲ. ಅವ್ರು ಯಾವಾಗ ಎಲ್ಲೆಲ್ಲಿ ಇರ್ತಾರೆ ಅಂತಲೇ ಗೊತ್ತಾಗಲ್ಲ.
ಅದೇನೋ ಅವ್ರು ದೊಡ್ಡ ಮನ್ಸು ಮಾಡಿ ನಾವು ಹಿಡ್ಕೊಂಬರೋಕ್ಕಿಂತ ಮುಂಚೆ ಅವರೇ ಬಂದು ಇದನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ಹ್ಯಾಟ್ಸ್ ಆಫ್ ಅವ್ರಿಗೆ, ಸಾಧು ಕೋಕಿಲ ಅವ್ರಿಗೆ. ತುಂಬ ಚೆನ್ನಾಗಿ ಮ್ಯೂಸಿಕ್ನ ಮಾಡಿದ್ದಾರೆ. ಒಂದು ದೊಡ್ಡ ಆಲ್ಬಮ್ ಆಗುತ್ತೆ. ಮತ್ತು ಸಾಂಗ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಸೋನು ಅವ್ರು ಆಡಿದ್ದಾರೆ, ಶ್ರೇಯಾ ಘೋಷಾಲ್ ಅವರು ಆಡಿದ್ದಾರೆ, ಆಮೇಲೆ ನಮ್ಮಲ್ಲೇ ಕೆಲವರು ದೊಡ್ಡ ದೊಡ್ಡ ಗಾಯಕರು ಆಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲನೂ. ಸರ್, ಇನ್ನು ಕಲೈ ಮಾಸ್ಟರ್ ಅವರ ಸಾರಥ್ಯ ಮಾಸ್ಟರು ನಮ್ಮ ಕಲೈ ನಮಗೆಲ್ಲ ಫೇವ್ರೇಟ್. ಕಲೈ ಆಲ್ಮೋಸ್ಟ್ ನಮ್ಮ ಸಿನಿಮಾಲಿ ಇನ್ನೊಂದು ಸಾಂಗ್ ಮಾಡ್ತಾನೆ ಇರ್ತಾರೆ. ಸೊ ಹಂಗಾಗಿ ಕಲೈ ಬಗ್ಗೆ ತುಂಬ ಹೇಳೋದಕ್ಕಿಂತ ಕಲೈ ತುಂಬ ಟ್ಯಾಲೆಂಟೆಡ್ಡು ಅಂತ ಹೇಳ್ಬೋದು. ಆಮೇಲೆ ತುಂಬ ಕೆಲಸದ ಮೇಲೆ ತುಂಬ ಸೀರಿಯಸ್ ಆಗಿ ಕೆಲಸನ ಕೈಗೆ ತೊಗೊಂಡು ಆ ಸಾಂಗ್ನ ಹಿಟ್ ಮಾಡಿಕೊಡೋದ್ರಲ್ಲಿ ಅವರು ಕೂಡ ಒಬ್ಬರು ಭಾಗಿಯಾಗ್ತಾರೆ. ಆಮೇಲೆ ತುಂಬ ದೊಡ್ಡ ಮಾಸ್ಟರು ಕಲೈ ಅವರು. ಸೊ ಸಿನಿಮಾದಲ್ಲಿ ಒಂದು ಫೈಟ್ ಕೂಡ ಇದೆ, ತುಂಬ ಟಫ್ ಫೈಟು ನಿಮ್ಮದು ಮತ್ತು ವಿಲನ್ಸ್ದು. ಅದು ತುಂಬ ಸಖತ್ ರಗಡಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಇನ್ನೂ ಅದು ಶೂಟ್ ಮಾಡಿಲ್ಲ. ಹೌದು, ಅದ್ರ ಬಗ್ಗೆ ಅದು ನನ್ನ ಎಷ್ಟೋ ವರ್ಷಗಳ ಕನಸು. ಈ ವಿಷಯದ ಈ ಕ್ಲೈಮ್ಯಾಕ್ಸ್ ಫೈಟು ನಾನು ಮತ್ತು ಅನಿಲ್, ಉದಯ್ ಎಲ್ಲ ನಾವೆಲ್ಲ ಒಂದು ತಂಡದವರು ಎಲ್ಲರೂ ಸೇರಿ ಈ ಸತಿ ಎಲ್ಲ ಒಳ್ಳೆ ಫ್ರೆಂಡ್ಸು ಎಲ್ಲ ಎನಿಮಿಗಳಾಗಿ ನಿಂತ್ಕೊತಾ ಇದ್ದೀವಿ ಸೀನ್ ಮೇಲೆ. ಅದೊಂದು ಟಫ್ ಜಾಬು. ಆಮೇಲೆ ಎಲ್ಲರೂ ಫೈಟು ವಿಶೇಷ ಏನು ಅಂದರೆ ಈ ಸತಿ ಎಲ್ಲ ಜಿಮ್ಗಳು ಬ್ಯುಸಿ ಆಗೋಗುತ್ತೆ. ನೋಡುವಂಥ ಎಲ್ಲ ಫ್ಯಾನ್ಗಳು ಖಂಡಿತವಾಗ್ಲೂ ನಾನು ಫಿಟ್ನೆಸ್ ಮಾಡಬೇಕು ಅಂತ ಓಡೋಗ್ತಾರೆ. ಇನ್ಫ್ಯಾಕ್ಟ್ ಫ್ಯಾಮಿಲಿಯವ್ರು ನೋಡಿದ್ರು ಕೂಡ ಅವ್ರವ್ರ ಯಜಮಾನ್ರನ್ನ ರೀ ಫಸ್ಟ್ ಬೆಳಿಗ್ಗೆ ಜಿಮ್ಗೆ ಹೋಗ್ರಿ ರೀ, ಮನೇಲೇ ಕೂತ್ಕೊಂಡು ಕಾಫಿ ಕುಡ್ಕೊಂಡು ನಾನು ಬೈಕೊಂಡು ಅದು ಇದು ಅಂತ ಇರಬೇಡಿ ಅನ್ನೋ ಕಾಲ ಬಂದ್ಬಿಡುತ್ತೆ. ಅದು ನೋಡಿದ್ರೆ ಅದೊಂದು ತುಂಬ ಕುತೂಹಲವಾಗಿ ಇಟ್ಟಿದ್ದೀವಿ. ಆ ಫೈಟಿಗೆ ತುಂಬ ಇನ್ಫ್ಯಾಕ್ಟ್ ಈ ಒಂದು ಸಣ್ಣ ಡಿಲೇ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಿಪ್ರೇಷನ್ ಇದೆ. ಅದು ಆ ಪ್ರಿಪ್ರೇಷನ್ಗೆ ಟೈಮ್ ಆಗುತ್ತೆ. ಒಂದು ಕಡೆ ಅನಿಲ್ ಬ್ಯುಸಿ ಆಗಬೇಕು, ಅನಿಲ್ ರೆಡಿ ಆಗಬೇಕು, ಉದಯ್ ರೆಡಿ ಆಗಬೇಕು, ನಾನು ರೆಡಿ ಆಗಬೇಕು. ಅವತ್ತಿನ ದಿವಸ ನನಗೆ ಯಾವ ಬೇರೆ ನಮಗೆಲ್ಲ ಹಬ್ಬ ಆಚರಣೆ ಅಥವಾ ಹಿಟ್ಟು ಫೇಲ್ಯೂರು ಅದು ಆಮೇಲೆ, ಬಟ್ ನಾವು ಡೆಡಿಕೇಟ್ ಮಾಡಿ ನಮ್ಗಿಂಥದ್ದು ಬೇಕು ಅಂತ ನಿಂತ್ಕೋತೀವಲ್ಲ, ಆ ಕ್ಲೈಮ್ಯಾಕ್ಸ್ ಫೈಟಿಗೆ ನಾವೇನು ನಿಂತ್ಕೋತಾ ಇದ್ದೀವಿ ಸರಿ ಎಲ್ಲ ಪ್ರಿಪೇರ್ ಆಗಿ, ಅವತ್ತು ನಮ್ಗೆ ಹಬ್ಬ. ಸ್ಪೆಷಲಿ ನನಗೆ ಹಬ್ಬ ಅವತ್ತು. ನಾನು ಕೂಡ ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರನೇ, 1 ವರ್ಷದಿಂದ ಕಾಯ್ತಾ ಇದ್ದೀನಿ. ಹಂಗೆ ಒಂದು ಫೋಟೋ ತೆಗಿತೀನಿ, ಚೆನ್ನಾಗಿದೆ ಇದು. ನೀವು ಲೈಟ್ ಆಫ್ ಮಾಡಿದ್ರೆ ಚೆನ್ನಾಗಿ ಬರ್ಬೋದು. ನಮ್ಗೆ ಯಾಕಮ್ಮ ಬಿಟ್ಬಿಡಿ ಇದೆ ಇದು. ಒಂದೊಂದು ಸತಿ ಏನಾಗುತ್ತೆ, ಆ ಕಡೆ ನೋಡ್ತೀಗಪ್ಪ ಈ ಕಡೆ ಒಂದೊಂದು ಸತಿ ಏನಾಗುತ್ತಮ್ಮ ಮಾತಾಡ್ಬೇಕಾದ್ರೆ ನನಗೆ ಗೊತ್ತಿಲ್ಲ, ನನಗೆ ಏನು ನಡೆದಿದೆ ಗೊತ್ತಿಲ್ಲ. ಒಂದೊಂದು ಸತಿ ಅನಾಹುತಗಳು ಆಗ್ಬಿಡ್ತದೆ, ಏನು ಮಾಡ್ತೀನಿ. ಇವಾಗ ಅದನ್ನೆಲ್ಲ ವಿಷಯ ಮಾಡ್ಕೊಂಡು ಕೊಳಕು ಹಾಕ ರೆಡಿ ಇಟ್ಕೊಟ್ಟಲ್ಲ. ಚೆನ್ನಾಗಿ ತೆಗಿಯಪ್ಪ ಫೋಟೋ ಥರನೇ. ಓಕೆನಾ? ನಮಸ್ಕಾರ. ಇಡೀ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಗಣೇಶನ ಕುಣಿಸಿ ಹುಡುಗರು ಮತ್ತು ದೊಡ್ಡವರು ನೀರಿಗೆ ಬಿಡುವ ಹುಷಾರಾಗಿ ಬಿಡಿ. ಜೊತೆಯಲ್ಲೇ ಸುಮಾರು ಜನ ಕಳೆದೋಗ್ಬಿಡ್ತಾರೆ, ಹಂಗೆ ಹೋಗಬೇಡಿ. ಆಮೇಲೆ ಗಣಪತಿ ಬಿಡಬೇಕಾದ್ರೆ ಯಾರನ್ನ ಹಿರಿಯರ ಕೈಯಲ್ಲಿ ಗೊತ್ತಿರೋರ ಕೈಯಲ್ಲಿ ನೋಡಿ ನೀರಲ್ಲಿ ಇಳಿದು ಅವ್ರಿಗೆ ಗಣೇಶನ ಬಿಡೋಕ್ಕೆ ಹೇಳಿ. ತಾವೇ ಪ್ರಯತ್ನ ಪಡಬೇಡಿ ಅದಕ್ಕೆ. ಆಮೇಲೆ ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೇ.
ಲುಕ್ ಮೇಡಮ್, ಲುಕ್. ನಿಮ್ಮ ಲೆಫ್ಟಿಗೆ ಬನ್ನಿ, ಲೆಫ್ಟಿಗೆ ಸ್ವಲ್ಪ ಸಾಕು ನೋಡಿ ಸರ್ ಗ್ರೀನ. ಓಕೆ ಮ್ಯಾಮ್. ಅಲ್ಲ ಬಿಟ್ಟು ಬಾ ಸೈಡ್ ಬಾ. ಫಸ್ಟ್ ಮಾರ್ಕಲ್ಲಿ ಬನ್ನಿ ಆಗಲ್ಲಿ. ಡೌನ್ ವೈರ್ ಕೊಡ್ತಾರೆ, ವೈರ್ ಕೊಡ್ತಾರೆ. ಚಿಂಡನ್ ಲುಕ್ಕು ಅಲ್ಲಿ ನೀವು ಸೈಟು. ಹಾಂ, ಯಾವ ಲುಕ್ ಇಲ್ಲ ಫಸ್ಟ್ ಹಾಕ. ಇದು ಯಾವ ಸೀಕ್ವೆನ್ಸ್ ಅಂತಂದರೆ ಇದು ಒಂದು 1970 1980ನಲ್ಲಿ ನಡೆಯುವಂಥ ಒಂದು ಪ್ಯಾಟರ್ನಲ್ಲಿದೆ. ಸೊ ಇಡೀ ಸಾಂಗ್ ಇಲ್ಲಿ ನೋಡ್ಕೊಂಡು ಎಲ್ಲಿ ನೋಡಲಿ? ಇಲ್ಲಿ ಕ್ಯಾಮ್ರಾ. ಓಕೆ.